ರಿಪಬ್ಲಿಕ್ ಟಿವಿ ಡಿಜಿಟಲ್ ಲೈವ್ಗೆ ಸ್ವಾಗತ. ನಾನು ಬಸವರಾಜ್ ಚರಂತಿಮಠ್. ಬೆಂಗಳೂರಿನಲ್ಲಿ ರಸ್ತೆ ಗುಂಡಿಗಳ ಹಾವಳಿ ಸದ್ಯಕ್ಕೆ ನಿಲ್ಲುವಂತೆ ಕಾಣಿಸ್ತಾ ಇಲ್ಲ. ಕಳೆದ 6 ತಿಂಗಳಿಂದ ಕೂಡ ರಸ್ತೆ ಗುಂಡಿಗಳು ಸಾಕಷ್ಟು ಬೆಂಗಳೂರಿನಲ್ಲಿ ಇರತಕ್ಕಂತಹದ್ದನ್ನು ಗಮನಿಸಿರಬಹುದು. ಮತ್ತು ಮಳೆ ಆರಂಭಕ್ಕೂ ಮುನ್ನ BBMP ಅಥಾರಿಟಿ ಏನಿದೆ ಅದನ್ನು ಎಚ್ಚೆತ್ತುಕೊಂಡು ಬೆಂಗಳೂರಿನಲ್ಲಿರತಕ್ಕಂಥ ರಸ್ತೆಗಳನ್ನು ಮತ್ತು ಬಿದ್ದಂಥ ಗುಂಡಿಗಳನ್ನು ಮುಚ್ಚುವಂಥ ಕೆಲಸವನ್ನು ಮಾಡಬೇಕಾಗಿತ್ತು. ಆದರೆ ಅವರು ಕೈಗೆತ್ಕೊಂಡಂಥ ಕೆಲಸಗಳೇ ಮುಗಿದಿರಲಿಲ್ಲ. ಆಗಲೇ ಮಳೆ ಪ್ರಾರಂಭ ಆಗಿತ್ತು. ಅಂದರೆ ತಡವಾಗಿ BBMP ಎಚ್ಚೆತ್ತುಕೊಂಡ್ರೂ ಕೂಡ ಪ್ರಯೋಜನ ಆಗಲಿಲ್ಲ. ಮಳೆ ಆರಂಭ ಆಯಿತು, ಆಗ ಒಂದಷ್ಟು ಗುಂಡಿಯನ್ನು ಮುಚ್ಚುವಂಥ ಕೆಲಸಗಳು ಸದ್ಯದ ಮಟ್ಟಿಗೆ ಆಯಿತು. ಆದರೆ ಪೂರ್ಣ ಪ್ರಮಾಣದಲ್ಲಿ ಗುಂಡಿಗಳು ಮುಚ್ಚುವಂಥ ಕೆಲಸಗಳು ಆಗಲಿಲ್ಲ. ಆದರೆ ಕಳೆದ 3 ತಿಂಗಳಿಂದಲೂ ಕೂಡ ಬೆಂಗಳೂರಿನಲ್ಲಿ ಸತತವಾಗಿ ಬಿಟ್ಟು ಮಳೆ ಬರ್ತಾ ಇದೆ. ಹೀಗಾಗಿ ಗುಂಡಿ ಮುಚ್ಚುವಂಥ ಕೆಲಸಗಳು ಆಗಿಲ್ಲ. ಈಗ ಬೆಂಗಳೂರಿನ ಬಹುತೇಕ ರಸ್ತೆಗಳು ಗುಂಡಿಮಯ ಆಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಸಾಕಷ್ಟು ಟ್ರಾಫಿಕ್ ಕಿರಿಕಿರಿ ಆಗ್ತಾ ಇದೆ. ಸಾರ್ವಜನಿಕರಿಗೆ ಓಡಾಟಕ್ಕೆ ತೊಂದರೆ ಆಗ್ತಾ ಇದೆ. ಸಾಕಷ್ಟು ಅವಘಡಗಳು ಸಂಭವಿಸ್ತಾ ಇದ್ದಾವೆ. ಇದರ ಬಗ್ಗೆ ಸಾಕಷ್ಟು ಟೀಕೆ ಟಿಪ್ಪಣಿ ಸಾರ್ವಜನಿಕ ವಲಯದಿಂದ ಆಗಿ ಬರ್ತಾ ಇರೋದ್ರಿಂದ ಸಾಕಷ್ಟು ಜನರು ಕೂಡ ಸರ್ಕಾರವನ್ನು ಒಂದಷ್ಟು ಆಕ್ರೋಶಭರಿತವಾಗಿ ಮಾತನಾಡುವಂಥ ಕೆಲಸಗಳು ಆಗಿದ್ದಾವೆ. ಇದ್ರ ಹೊರತಾಗಿ ಕೂಡ ಬೆಂಗಳೂರು IT-BT ಉದ್ಯಮ ಇರುವಂತಹ ಸಂದರ್ಭದಲ್ಲಿಯೂ ಕೂಡ ಹೊರವಲಯದ ವರ್ತುಗಳ ರಸ್ತೆಗಳು ಕೂಡ ಹಾಳಾಗಿದ್ದಾವೆ. ಸಂಪೂರ್ಣವಾಗಿ ಸಾಕಷ್ಟು ಧೂಳು ತುಂಬಿದಂಥ ರಸ್ತೆಗಳು ಆಗಿರ್ತಕ್ಕಂಥದ್ದು ಮತ್ತು ಜೊತೆಗೆ ಗುಂಡಿಗಳು ದೊಡ್ಡ ಮಟ್ಟದ ಬಿದ್ದಿದ್ದಾವೆ. ಟ್ರಾಫಿಕ್ ಜಾಮ್ ಯಥೇಚ್ಛವಾಗಿ ಆಗ್ತಾ ಇರೋದ್ರಿಂದ ಆಫೀಸ್ಗಳಿಗೆ ಸರಿಯಾದ ಸಮಯಕ್ಕೆ ಹೋಗೋಕ್ಕಾಗ್ತಾ ಇಲ್ಲ ಅನ್ನುವಂಥ ಒಂದಷ್ಟು ದೂರುಗಳು ಬರ್ತಾ ಇದ್ದಾವೆ. ಇದ್ರ ಜೊತೆಗೆ ಉದ್ಯಮಿಗಳು ಕೂಡ ಒಂದಷ್ಟು ಆಕ್ರೋಶವನ್ನು ಸೋಷಿಯಲ್ ಮೀಡಿಯಾ ಮೂಲಕ ತಮ್ಮ ಪೋಸ್ಟ್ಗಳನ್ನು ಹಾಕಿ ನಾವು ಬೆಂಗಳೂರನ್ನು ತೊರೆಯಬೇಕಾದಂಥ ವ್ಯವಸ್ಥೆಗೆ ಬಂದು ನಿಂತಿದ್ದೇವೆ ಅನ್ನುವಂಥ ಮಾತುಗಳನ್ನು ಹೇಳ್ತಾ ಇದ್ದಾರೆ. ಹೀಗಾಗಿ ಇದನ್ನು ಸದುಪಯೋಗ ಮಾಡಿಕೊಂಡು ನೆರೆಯ ಆಂಧ್ರ ರಾಜ್ಯ ಕೂಡ ನೀವು ನಮ್ಮ ರಾಜ್ಯಕ್ಕೆ ಬನ್ನಿ, ನಾವು ನಿಮಗೆ ಬೇಕಾದಂಥ ಸವಲತ್ತುಗಳನ್ನು ಮಾಡಿಕೊಡ್ತೇವೆ ಅನ್ನುವಂಥ ಒಂದು ಆಹ್ವಾನವನ್ನು ಆಂಧ್ರ ಪ್ರದೇಶದ ಸಚಿವರಾದಂಥ ನಾರಾ ಲೋಕೇಶ್ ಅವರೇ ಹೇಳ್ತಾ ಇದ್ದಾರೆ. ಇದನ್ನು ಟೀಕೆ ಮಾಡ್ತಾ ಒಂದಷ್ಟು ಉದ್ಯಮಿಗಳು ಮೋಹನ್ ದಾಸ್ ಪೈ ಇರ್ಬೋದು, ಕಿರಣ್ ಮಜುಮ್ದಾರ್ ಶಾ ಇರ್ಬೋದು, ಆಡಳಿತ ವೈಖರಿ ಸರಿಯಾಗಿಲ್ಲ, ಇದನ್ನು ಗಮನಿಸಬೇಕು, ಬೆಂಗಳೂರು ನಗರಾಭಿವೃದ್ಧಿ ಸಚಿವರು ಇದರ ಬಗ್ಗೆ ಗಮನ ಹರಿಸಬೇಕು ಅನ್ನೋಂಥ ಒಂದಷ್ಟು ಮನವಿಯನ್ನು ಸೋಷಿಯಲ್ ಮೀಡಿಯಾ ಮೂಲಕ ಮಾಡ್ತಾ ಇದ್ದಾರೆ. ಮೇಲಿಂದ ಮೇಲೆ ಮೋಹನ್ ದಾಸ್ ಪೈ ಅವರು ಕೂಡ ಬೆಂಗಳೂರು ಈ ಒಂದು ರಸ್ತೆ ಹಾಳಾಗಿರೋದ್ರ ಬಗ್ಗೆ ಮತ್ತು ಇಲ್ಲಿ ಮೂಲಭೂತ ಸೌಕರ್ಯಗಳ ಬಗ್ಗೆ ಕಳೆದ 6 ತಿಂಗಳ ಹಿಂದೆಯಿಂದನೂ ಕೂಡ ಅವರು ಮಾತನಾಡ್ತಾನೆ ಇದ್ದಾರೆ. ಕಳೆದ 6 ತಿಂಗಳ ಹಿಂದೆ ಅವರು ಮಾತನಾಡಿದಾಗ ಸಾಕಷ್ಟು ಆಕ್ರೋಶಗಳು ವ್ಯಕ್ತವಾಗಿತ್ತು. ಸ್ವತಃ CM DK ಶಿವಕುಮಾರ್ ಅವರು ನನಗೆ ಸಲಹೆ ಕೊಡಲಿ ಅನ್ನುವಂಥ ಒಂದಷ್ಟು ಮನವಿಯನ್ನು ಮೋಹನ್ ದಾಸ್ ಪೈ ಅವರಿಗೆ ಮಾಡಿದರು. ಅದರ ಅನ್ವಯ ಮೋಹನ್ ದಾಸ್ ಪೈ ಅವರು CM DK ಶಿವಕುಮಾರ್ ಅವರ ನಿವಾಸಕ್ಕೆ ಆಗಮಿಸಿ ಬೆಂಗಳೂರು ಅಭಿವೃದ್ಧಿ ಯಾವ ರೀತಿ ಆಗಬೇಕು, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಬೆಂಗಳೂರು ಯಾವ ರೀತಿಯಾಗಿ ಬೆಳವಣಿಗೆ ಆಗಬೇಕು ಮತ್ತು ಬೆಂಗಳೂರು ಬಗ್ಗೆ ಯಾವೆಲ್ಲ ಪರಿಕಲ್ಪನೆಗಳು ಅಂತಾರಾಷ್ಟ್ರೀಯ ಮಟ್ಟದಲ್ಲಿದ್ದಾವೆ, ಹಾಗಾಗಿ ಇಲ್ಲಿರ್ತಕ್ಕಂಥ ಸಮಸ್ಯೆಗಳು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಗಮನವನ್ನು ಸೆಳೀತವೆ. ಆದ್ದರಿಂದ ಬೆಂಗಳೂರು ಮಾನ ಹರಾಜು ಹಾಕೋದು ಬೇಡ. ಸಾಕಷ್ಟು ಜನರು ನನ್ನ ಸ್ನೇಹಿತರು ಅಂತಾರಾಷ್ಟ್ರೀಯ ಮಟ್ಟದಲ್ಲಿದ್ದಾರೆ. ಬೆಂಗಳೂರಿನ ಒಂದೇ ಏನಾದರೂ ಸಮಸ್ಯೆಗಳು ಈ ತರಹದ ರಸ್ತೆ ದುರಸ್ತಿ ಇರಬಹುದು, ಇದರ ಜೊತೆಗೆ ಕಸದ ಸಮಸ್ಯೆ ಇರಬಹುದು, ಈ ತರಹದ ಅಂತಾರಾಷ್ಟ್ರೀಯ ಮಟ್ಟದ ಸುದ್ದಿ ಆದಾಗ ನನಗೆ ಕಾಲ್ ಮಾಡಿ ಕೇಳ್ತಾರೆ, ಆಗ ನನಗೆ ಮುಜುಗರ ಆಗುತ್ತೆ ಅನ್ನುವಂಥ ಮಾತನ್ನು ಮೋಹನ್ ದಾಸ್ ಪೈ ಅವರು ಆ ದಿನ ಮಾಧ್ಯಮಗಳಿಗೆ ಮಾತನಾಡ್ತಾ ಹೇಳಿದರು. ಮತ್ತು ನಾವು ಏನೇ ಬೆಳೆದಿದ್ರು ಕೂಡ ಬೆಂಗಳೂರಿಂದನೇ ಬೆಳೆದಿರ್ತಕ್ಕಂಥದ್ದು ಮತ್ತು ಬೆಂಗಳೂರಿನಿಂದನೇ ಗುರುತಿಸ್ಕೊಳ್ತಿರ್ತಕ್ಕಂಥವ್ರು ನಾವು ಕನ್ನಡಿಗರು ಬೆಂಗಳೂರಿಗರಾಗೇ ಇರ್ತೇವೆ. ಆದ್ದರಿಂದ ನಮಗೆ ಬೆಂಗಳೂರಿನ ಅಭಿವೃದ್ಧಿ ಬಹಳ ಮುಖ್ಯ ಅನ್ನುವಂಥ ಮಾತನ್ನು ಕೂಡ ಬಹಳ ಸ್ಪಷ್ಟವಾಗಿ ಹೇಳಿದರು. ಹೀಗಾಗಿ ನಾನು CM DK ಶಿವಕುಮಾರ್ ಅವರಿಗೆ ಸಲಹೆ ಕೊಟ್ಟಿದ್ದೇನೆ, ಈಗ ಆಗಿರೋದನ್ನು ಬಿಟ್ಟು ಇನ್ನೊಂದಾದರೂ ಬೆಂಗಳೂರಿನ ಅಭಿವೃದ್ಧಿ ಆಗಲಿ, ರಸ್ತೆಗಳ ಸುಧಾರಣೆ ಆಗಲಿ, ಮೂಲಭೂತ ಸೌಕರ್ಯಗಳಾಗಲಿ, ಮುಂದೆ ಸಾಕಷ್ಟು ದಿನಗಳ ಕಾಲ ಬಾಳಿಕೆ ಬರ್ತಕ್ಕಂಥ ರಸ್ತೆಗಳ ನಿರ್ಮಾಣ ಆಗಲಿ ಅನ್ನುವಂಥ ಒಂದಷ್ಟು ಸಲಹೆಯನ್ನು ಕೊಟ್ಟಿದ್ದರು. ಇದಾಗಿಯೂ ಕೂಡ ಕಳೆದ 6 ತಿಂಗಳು ಕಳೆದು ಹೋದರೂ ಕೂಡ ಬೆಂಗಳೂರಿನ ರಸ್ತೆಗಳನ್ನು ಕೆಲವೊಂದಷ್ಟು ಪಾಟ್ ಹೋಲ್ಗಳನ್ನು ಮುಚ್ಚುವಂಥ ಕೆಲಸಗಳಾಯಿತು. ಕೆಲವು ಹಾಗೇ ಇದ್ದಾವೆ. ಬಹಳಷ್ಟು ಕಾಮಗಾರಿಗಳು ವೈಟ್ ಟ್ಯಾಪಿಂಗ್ ಸೇರಿದಂತೆ BWSS ಇರ್ಬೋದು, TB ಒಂದಷ್ಟು ಯೋಜನೆಗಳಿರ್ಬೋದು ಬೆಂಗಳೂರಿನಲ್ಲಿ ಆಗ್ತಾನೆ ಇದ್ದಾವೆ. ಮಳೆಗಾಲ ಅಂತ ಅವಕ್ಕೇನೋ ರಿಯಾಯಿತಿಯನ್ನು ಕೊಟ್ಟಿಲ್ಲ. ಆಗಿಂದಾಗ ರಸ್ತೆಗಳನ್ನು ಅಗಿತಾರೆ. ಆ ಕಾಮಗಾರಿಗಳನ್ನು 6 ತಿಂಗಳ ಹಿಂದೆ ಮಾಡಿದರೂ ಕೂಡ ಅವನ್ನ ಸರಿಯಾಗಿ ಮುಚ್ಚುವಂಥ ಕೆಲಸಗಳು ಆಗಿಲ್ಲ. ಹೀಗಾಗಿ ಅವು ಈಗ ಮಳೆ ಆದಂಥ ಸಂದರ್ಭದಲ್ಲಿ ಮತ್ತೆ ಓಪನ್ ಆಗ್ತಾ ಇದ್ದಾವೆ. ಡಾಂಬರ್ ಕಿತ್ತು ಬರ್ತಾ ಇದೆ, ಅಲ್ಲಿರ್ತಕ್ಕಂತಹ ಜಲ್ಲಿಕಲ್ಲುಗಳೆಲ್ಲ ರಸ್ತೆಗೆ ಬರ್ತಾ ಇದ್ದಾವೆ. ಹೀಗಾಗಿ ಸಾಕಷ್ಟು ಸಮಸ್ಯೆ ಬೆಂಗಳೂರಿನಲ್ಲಿ ಆಗ್ತಾನೆ ಇದೆ. ಇದು ಎಲ್ಲವನ್ನು ಕೂಡ ಮತ್ತೆ ಮಳೆ ನಿಂತಿರತಕ್ಕಂಥ ಸಂದರ್ಭದಲ್ಲಿ ಈ ವಿರುದ್ಧ ಇದನ್ನು ಪಾಟ್ ಹೋಲ್ಗಳನ್ನು ಮುಚ್ಚಬೇಕು ಅನ್ನೋಂಥ ಆಗ್ರಹ ಬಹುತೇಕ ಮಾಧ್ಯಮಗಳು ಸೇರಿದಂತೆ ರಿಪಬ್ಲಿಕ್ ಕನ್ನಡ ಕೂಡ ಆಗ್ರಹ ಮಾಡ್ತಾ ಇತ್ತು ಸರ್ಕಾರವನ್ನು. ಇದರ ಬಗ್ಗೆ ಒಂದಷ್ಟು ಅಭಿಯಾನವನ್ನು ಕೂಡ ಮಾಡಿದೆ, ಬೆಂಗಳೂರಿನ ರಸ್ತೆಗಳು ಯಾವ ರೀತಿಯಾಗಿದ್ದಾವೆ ಅನ್ನುವಂಥ ನಿಟ್ಟಿನಲ್ಲಿ. ಹೀಗಿದ್ದು ಕೂಡ ರಾಜ್ಯ ಸರ್ಕಾರ ಇದರ ಬಗ್ಗೆ ಮೌನ ವಹಿಸಿದೆ ಅನ್ನುವಂಥ ಒಂದಷ್ಟು ಆಕ್ರೋಶವನ್ನು ವಿರೋಧ ಪಕ್ಷಗಳಾದಂಥ BJP ಮತ್ತು JDS ಮಾಡ್ತಾ ಇದ್ದೇವೆ. ವಿರೋಧ ಪಕ್ಷದ ನಾಯಕರಾದಂತಹ
ಆರ್ ಅಶೋಕ್ ಇರಬಹುದು, ಅಶ್ವಥ್ ನಾರಾಯಣ್ ಇರಬಹುದು, ಜೊತೆಗೆ ವಿಜೇಂದ್ರ ಇರಬಹುದು. ಇವರೆಲ್ಲರೂ ಕೂಡ ರಾಜ್ಯ ಸರ್ಕಾರವನ್ನು ಮತ್ತು ಬೆಂಗಳೂರು ನಗರಾಭಿವೃದ್ಧಿ ಸಚಿವರನ್ನ ಟೀಕೆ ಮಾಡ್ತಾ ಇದ್ದಾರೆ. ರಾಜ್ಯ ಸರ್ಕಾರ ಕಣ್ಮುಚ್ಚಿ ಕುಳಿತಿದೆ ಅನ್ನುವಂಥ ಒಂದು ಆಕ್ರೋಶಗಳನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಮತ್ತು ಬೆಂಗಳೂರನ್ನು ಸಂಪೂರ್ಣವಾಗಿ ಸರ್ವನಾಶ ಮಾಡ್ತಾ ಇದೆ ಅನ್ನುವಂಥ ಒಂದಷ್ಟು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಮತ್ತು ಜೊತೆಗೆ ಬ್ರ್ಯಾಂಡ್ ಬೆಂಗಳೂರು ಅಂತ ಏನು ಡಿ ಕೆ ಶಿವಕುಮಾರ್ ಅವ್ರು ನೀವು ಹೇಳ್ತಾರಲ್ಲ, ಅದು ಬ್ರ್ಯಾಂಡ್ ಬೆಂಗಳೂರು ಮಾಡದೇ ಇದ್ರೂ ಪರವಾಗಿಲ್ಲ, ನಮಗೆ ಸ್ವಚ್ಛವಾದಂಥ ರಸ್ತೆ, ಚಂದವಾದಂಥ ರಸ್ತೆ ಮತ್ತು ಸ್ವಚ್ಛವಾದಂತಹ ಬೆಂಗಳೂರನ್ನು ಕಸಮುಕ್ತ ನಗರವನ್ನಾಗಿ ಮಾಡಿ ನಮಗೆ ಇರ್ತಕ್ಕಂಥ ಕೆಂಪೇಗೌಡರ ನಗರವೇ ಸುಂದರವಾಗಿದೆ ಅನ್ನುವಂಥ ಮಾತುಗಳನ್ನು ಮತ್ತು ಆಕ್ರೋಶ ಭರಿತದಲ್ಲಿ ಟೀಕೆ ಟಿಪ್ಪಣಿ ಮಾಡುವ ಮೂಲಕ ಆರ್ ಅಶೋಕ್ ಅವರು ಹೇಳಿರ್ತಕ್ಕಂಥದ್ದು. ಈ ಹಿನ್ನೆಲೆಯಲ್ಲಿ ರಾಜ್ಯ ಸರ್ಕಾರಕ್ಕೆ ಇದೊಂದು ರೀತಿಯಲ್ಲಿ ಸವಾಲಿನ ಕೆಲಸ. ಯಾಕಂದರೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಬೆಂಗಳೂರು ಗುರುತಿಸಿಕೊಂಡಿರೋದ್ರಿಂದ ಇಲ್ಲಿ ಪಾಟ್ ಹೋಲ್ಗಳ ಸಮಸ್ಯೆ ಯಥೇಚ್ಛವಾಗಿ ಆಗ್ತಾ ಇರೋದ್ರಿಂದ ಮತ್ತು ಕಸದ ಸಮಸ್ಯೆ ಕೂಡ ಆಗಿರೋದ್ರಿಂದ ಹೊಸದಾಗಿ BBMPಯನ್ನು GBA ಮಾಡಿ ಅದು ಗ್ರೇಟರ್ ಬೆಂಗಳೂರು ಅಥಾರಿಟಿ ಮಾಡಿ ಈಗ 5 ಪಾಲಿಕೆಗಳನ್ನು ಮಾಡಲಾಗಿದೆ. ಕಳೆದ 7-8 ವರ್ಷಗಳಿಂದ ಈ ಒಂದು ಪಾಲಿಕೆಗಳಿಗೆ ಚುನಾವಣೆ ಆಗಿಲ್ಲ. ಚುನಾವಣೆ ಆಗದ ಕಾರಣಕ್ಕಾಗಿ ಕಾರ್ಪೊರೇಟರ್ಗಳಿಲ್ಲ, ಸ್ಥಳೀಯ ಮಟ್ಟದಲ್ಲಿ ಸಮಸ್ಯೆಗಳನ್ನು ಕೇಳ್ತಕ್ಕಂತಹ ಒಂದಷ್ಟು ಜನಪ್ರತಿನಿಧಿಗಳಿಲ್ಲ. ಹೀಗಾಗಿ ಶಾಸಕರೇ ಎಲ್ಲವನ್ನು ನೋಡ್ಕೊಳ್ಬೇಕಾದಂಥ ಸಂದರ್ಭ ಇರೋದ್ರಿಂದ ಸ್ಥಳೀಯ ಮಟ್ಟದ ಸಮಸ್ಯೆಗಳು ಬಗೆಹರಿತಾ ಇಲ್ಲ ಅಂತ ಆಕ್ರೋಶ ಇದೆ. ಈ ಹಿನ್ನೆಲೆಯಲ್ಲಿ ಈಗ GBA ಮಾಡಿ ಈಗ ನಾವು ಜನವರಿ ಫೆಬ್ರವರಿ ಅಷ್ಟೊತ್ತಿಗೆ GBA 5 ಪಾಲಿಕೆಗಳ ಚುನಾವಣೆಯನ್ನು ಮಾಡ್ತೇವೆ ಅನ್ನೋಂಥ ಮಾತನ್ನು ಸರ್ಕಾರ ಹೇಳ್ತಾ ಇದೆ. ಮತ್ತು ಜೊತೆಗೆ ಈ ಮಳೆ ನಿಂತ ತಕ್ಷಣ ನಾವು ನವೆಂಬರ್ವರೆಗೂ ಡೆಡ್ಲೈನ್ ಕೊಟ್ಟಿದ್ದೇವೆ, ನವೆಂಬರ್ ಒಳಗೆ ನಾವು ಬೆಂಗಳೂರಿನಲ್ಲಿ ಇರ್ತಕ್ಕಂತಹ ಎಲ್ಲ ಪಾಟ್ಗಳನ್ನು ಮುಚ್ತಾ ಇದ್ದೇವೆ, ಅದಕ್ಕಾಗಿ 1100 ಕೋಟಿ ರೂಪಾಯಿಗಳನ್ನು ಮೀಸಲಿಟ್ಟಿದ್ದೇವೆ ಅನ್ನೋ ಮಾತನ್ನು DK ಶಿವಕುಮಾರ್ ಅವರು ಹೇಳ್ತಾ ಇದ್ದಾರೆ. ಆ ಪಾಟ್ ಹೋಲ್ಗಳನ್ನು ಮುಚ್ಚತಕ್ಕಂಥದ್ದು ಈಗಾಗಲೇ ಗುತ್ತಿಗೆದಾರರಿಗೆ ನಾವು ಡೆಡ್ಲೈನನ್ನು ಕೊಟ್ಟಿದ್ದೇವೆ, ಅವರು ಡೆಡ್ಲೈನ್ ಮುಗಿದ್ರೊಳಗೆ ಮುಚ್ಚದೆ ಹೋದರೆ ಅವರ ಮೇಲೆ ಶಿಸ್ತು ಕ್ರಮ ಮಾಡ್ತೇವೆ ಅನ್ನೋಂಥ ಎಚ್ಚರಿಕೆಯನ್ನು ಕೊಡ್ತಾ ಇದ್ದಾರೆ. ಆದರೆ ನವೆಂಬರ್ಗೆ ಇನ್ನೂ 1.5 ತಿಂಗಳ ಸಮಯ ಇದೆ. ಅದರ ಹೊರತಾಗಿ ಕೂಡ ಪ್ರತಿದಿನ ಸಂಚರಿಸ್ತಕ್ಕಂತಹ ಸಾರ್ವಜನಿಕರಿಗೆ ಈ ರೀತಿಯಾದಂತಹ ಪಾಟ್ ಹೋಲ್ಗಳಿಂದ ಸಮಸ್ಯೆ ಆಗ್ತಾ ಇದೆ. ಈ ಸಮಸ್ಯೆಯಿಂದ ಮುಕ್ತಿ ಸಿಗೋದು ಯಾವಾಗ ಅನ್ನೋಂಥ ಪ್ರಶ್ನೆಗಳು ಸಹಜವಾಗಿ ಎದ್ದೇ ಹೇಳ್ತದೆ. ಇದು CM ಸಿದ್ದರಾಮಯ್ಯ ಅವರು ಕೂಡ ಮುಜುಗರ ತರ್ತಕ್ಕಂಥ ಕೆಲಸ ಆಗಿರೋದ್ರಿಂದ ನಿನ್ನೆ CM ಮತ್ತು DCM ಇಬ್ಬರು ಕೂಡ ಈ ಬಗ್ಗೆ ಚರ್ಚೆ ಮಾಡಿದ್ದಾರೆ. ಮುಂದೆ ಯಾವ ರೀತಿಯಾದಂತಹ ಕ್ರಿಯಾ ಯೋಜನೆಯನ್ನು ಮಾಡಬೇಕನ್ನುವಂಥ ನಿಟ್ಟಿನಲ್ಲಿ ಚರ್ಚೆ ಮಾಡಿದ್ದಾರೆ ಅನ್ನುವಂಥ ಒಂದಷ್ಟು ಮಾಹಿತಿಗಳು ರಿಪಬ್ಲಿಕ್ ಕನ್ನಡಕ್ಕೆ ಲಭ್ಯ ಆಗಿರ್ತಕ್ಕಂಥದ್ದು. ಈ ಹಿನ್ನೆಲೆಯಲ್ಲಿ ಬೆಂಗಳೂರಿನ ಗುಂಡಿಗಳನ್ನು ಮುಚ್ಚಲೇಬೇಕಾಗಿರ್ತಕ್ಕಂಥದ್ದು. ಬಹುತೇಕವಾಗಿ 182 ಕಿಲೋಮೀಟರ್ನಷ್ಟು ವೈಟ್ ಟ್ಯಾಪಿಂಗ್ ಕೆಲಸ ನಡೀತಾ ಇದೆ ಅನ್ನೋಂಥ ಅಧಿಕೃತ ಮಾಹಿತಿಯನ್ನು 600 ಕೋಟಿ ಹೆಚ್ಚು ಕೋಟಿಯಲ್ಲಿ ಈ ಒಂದು ವೈಟ್ ಟ್ಯಾಪಿಂಗ್ ನಡೀತಾ ಇದೆ. ಮತ್ತು ಉಳಿದಂಥ ರಸ್ತೆಗಳು ಸುಸಜ್ಜಿತವಾಗಿದ್ದರೂ ಪಾಟ್ ಹೋಲ್ಗಳಿದ್ದಾವೆ ಅನ್ನೋಂಥ ಮಾಹಿತಿಯನ್ನು ಸರ್ಕಾರವೇ ಕೊಡ್ತಾ ಇದೆ ಮತ್ತು ಒಪ್ಕೊಳ್ತಾ ಇದೆ ಕೂಡ. ಆ ಪಾಟ್ ಹೋಲ್ಗಳನ್ನು ಆದಷ್ಟು ಬೇಗ ಬಗೆಹರಿಸ್ತವೆ ಅನ್ನುವಂಥ ಮಾತುಗಳನ್ನು ಸರ್ಕಾರ ಹೇಳ್ತಾ ಇದೆ. ಆದರೆ ಯಾವಾಗ ಬರೀ ನವೆಂಬರ್ ಅನ್ನುವಂಥದ್ದು ಕೇವಲ ಮಳೆ ಕಾರಣವನ್ನು ಕೊಟ್ಟು ಈಗ ಸರ್ಕಾರ ಒಂದಷ್ಟು ಸಬೂಬನ್ನು ಹೇಳ್ತಾ ಇದ್ದಾರೆ. ಮಳೆಯ ಸಂದರ್ಭದಲ್ಲಿ ನಾವು ಪಾಟ್ ಹೋಲ್ ಮುಚ್ಚೋಕ್ಕಾಗಲ್ಲ ಅನ್ನುವಂಥ ಮಾತನ್ನು. ಆದರೆ ಈ ಪಾಟ್ ಹೋಲ್ಗಳು ಮಳೆಗೂ ಮುಂಚಿತವಾಗಿತ್ತಲ್ಲ, ಆಗ ಯಾಕೆ ಮುಚ್ಚಲಿಲ್ಲ? ಆಗ ಒಂದಷ್ಟು ಲೆಕ್ಕವನ್ನು ಕೊಟ್ಟರೂ ಕೂಡ ಈಗ ಮತ್ತೆ ಹೊಸ ಪಾಟ್ ಹೋಲ್ಗಳ ಜೊತೆಗೆ ಹಳೆ ಪಾಟ್ ಹೋಲ್ಗಳು ಹಾಗೇ ಇದ್ದಾವೆ. ಹಾಗಾಗಿ ಅವನುಗಳನ್ನು ಮುಚ್ಚಬೇಕಾಗಿತ್ತು, ಅವನು ಮುಚ್ಚಿಲ್ಲ. ಆದರೆ ಈಗ ಮುಚ್ಚದ ಕಾರಣಕ್ಕಾಗಿ ಸಾರ್ವಜನಿಕರಿಂದ ಆಕ್ರೋಶ ವ್ಯಕ್ತವಾಗ್ತಾ ಇದೆ, ಉದ್ಯಮಿಗಳಿಂದ ಆಕ್ರೋಶ ವ್ಯಕ್ತವಾಗ್ತಾ ಇದೆ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಬೆಂಗಳೂರಿನ ಮಾನ ಹರಾಜಾಗ್ತಾ ಇದೆ. ಈ ಕಾಂಗ್ರೆಸ್ ಸರ್ಕಾರದ ಮೇಲೆ ಅಂತ BJP ಆರೋಪ ಮಾಡ್ತಾ ಇದೆ. ಆದರೆ BJPಯ ಮೇಲೆ ಕಾಂಗ್ರೆಸ್ ಕೂಡ ಮುಗಿ ಬೀಳ್ತಾ ಇದೆ. ಈ ಹಿಂದೆ BJPಗರು ಯಾವ ರೀತಿಯಾಗಿ ಆಡಳಿತ ವೈಖರಿಯನ್ನು ನಡೆಸಿದ್ದಾರೆ, ಹೈಕೋರ್ಟ್ ಕಡೆಯಿಂದ ಚಿಮಾರಿಯನ್ನು ಹಾಕಿಸ್ಕೊಂಡಿದ್ದಾರೆ, ಆ ರೀತಿಯಾದಂಥ ನಾವು ಆಡಳಿತವನ್ನು ಮಾಡಿಲ್ಲ. ಹೌದು, ನಮಗೆ ಒಂದಷ್ಟು ಪಾಟ್ ಹೋಲ್ಗಳಾಗಿದೆ, ಅವನ್ನ ಮುಚ್ಚುವಂಥ ಕೆಲಸವನ್ನು ಮಾಡ್ತೇವೆ ಅನ್ನೋಂಥ ಮಾತನ್ನು ಹೇಳ್ತಾ ಇದ್ದಾರೆ. ಹೀಗಾಗಿ ಆರೋಪ ಪ್ರತ್ಯಾರೋಪಗಳು BJP, JDS ಮತ್ತು ಕಾಂಗ್ರೆಸ್ ಮಧ್ಯೆ ಆಗ್ತಾ ಇರ್ತಕ್ಕಂಥದ್ದು. ಜೊತೆಗೆ ಉದ್ಯಮಿಗಳ ಆಕ್ರೋಶವನ್ನು ಮತ್ತು ಸಾರ್ವಜನಿಕರ ಆಕ್ರೋಶವನ್ನು ಹೊರ ಹಾಕ್ತಾ ಇರೋ ಹಿನ್ನೆಲೆಯಲ್ಲಿ ಸರ್ಕಾರಕ್ಕೆ ಒಂದು ರೀತಿಯಲ್ಲಿ ಸವಾಲನ್ನು ಆಗಿದೆ. ಇನ್ನೊಂದು ಕಡೆ ಬಿಟ್ಟು ಬಿಡದ ಮಳೆ ಕೂಡ ಆಗಾಗ ಸುರಿತಾ ಇರೋದ್ರಿಂದ ಬೆಂಗಳೂರಿನ ರಸ್ತೆಗಳನ್ನು ದುರಸ್ತಿ ಮಾಡಬೇಕಾದಂತಹ ಸವಾಲು ಸರ್ಕಾರಕ್ಕೆ ಮತ್ತು ಈಗ ಹೊಸದಾಗಿ ಬಂದಿರತಕ್ಕಂತಹ GBA ಗ್ರೇಟರ್ ಬೆಂಗಳೂರು ಅಥಾರಿಟಿಗೂ ಕೂಡ ಎದುರಾಗಿರ್ತಕ್ಕಂಥದ್ದನ್ನು ಯಾವ ರೀತಿಯಾಗಿ ಬಗೆಹರಿಸ್ತಾರೆ ಅನ್ನೋದನ್ನು ಕಾದು ನೋಡಬೇಕಾಗುತ್ತೆ. ಆದಷ್ಟು ಶೀಘ್ರವಾಗಿ ಬೆಂಗಳೂರಿನ ರಸ್ತೆಗಳನ್ನು ಗುಂಡಿ ಮುಕ್ತವನ್ನಾಗಿ ಮಾಡಿ ಸಾರ್ವಜನಿಕರ ಅನುಕೂಲಕ್ಕಾಗಿ ಮಾಡಿಕೊಡ್ಬೇಕು ಅನ್ನುವಂಥದ್ದು ಸಾರ್ವಜನಿಕರ ಕಳಕಳಿ ಮೂಲಕ ಆಗ್ರಹ ವ್ಯಕ್ತವಾಗ್ತಾ ಇದೆ.